ಏನು ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬಿ ರಾಜೀವ್ ಅವರು ಕೂಡ ಬಂದಿದ್ದಾರೆ. ಈಗ ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನ ಮಾಡೋಣ. ಸರ್, ಇವತ್ತು ಬೆಳಗ್ಗೆಯಿಂದ ನೀವು ಕೂಡ ಸಭೆಯಲ್ಲಿದ್ದೀರಿ. ಈ ಪ್ರತಿಭಟನೆಗೆ ಸರ್ಕಾರಕ್ಕೆ ತಾವು ಹೇಳೋ ಸಂದೇಶ ಏನು? ಮೊದಲನೇದಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ SC ಅವರಿಗೆ 15ರಿಂದ 17% ಹೆಚ್ಚು ಮಾಡಿತ್ತು. ST ಅವರಿಗೆ 3ರಿಂದ 7% ಹೆಚ್ಚು ಮಾಡಿತ್ತು. 2022ರಿಂದ 2025 ಡಿಸೆಂಬರ್ವರೆಗೆ ಇದೇ ಮೀಸಲಾತಿ, ಇದೇ ರೋಸ್ಟರ್ ಜಾರಿಯಲ್ಲಿತ್ತು. ಅದನ್ನು ಉಳಿಸ್ಕೊಳ್ಳುವಲ್ಲಿ ಈ ಸರ್ಕಾರ ಸೋತಿದೆ. ಏನು ಟ್ರಿಬ್ಯುನಲ್ನಲ್ಲಿ ಆದೇಶ, ಮಧ್ಯಂತರ ಆದೇಶ ಆಗಿದೆ, ಅದರಲ್ಲಿ SC ST ಅವರ ವಿರುದ್ಧವಾಗಿ ಆದೇಶ ಮಾಡಲಿಕ್ಕೆ ಮೂಲ ಕಾರಣ ಈ ಸರ್ಕಾರದ ನಿರ್ಲಕ್ಷ್ಯ. ಅಲ್ಲಿ ಪ್ರಾಪರ್ ರೆಪ್ರೆಸೆಂಟೇಷನ್ ಮಾಡಲಿಲ್ಲ. ಪ್ರಾಸಿಕ್ಯೂಷನ್ ವತಿಯಿಂದ ನಮ್ಮ ಸರ್ಕಾರದ ಪ್ರತಿನಿಧಿ ಭಾಗವಹಿಸಿಲ್ಲ. ಅದಕ್ಕಾಗಿ ಈ ಇಂಟರಿಮ್ ಆರ್ಡರ್ ಬರಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಸರ್ಕಾರ ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು. ಎರಡನೇದು, ಏನು SC ಪಟ್ಟಿಯಲ್ಲಿ 101 ಜಾತಿಗಳು ಇದ್ದಾವೆ. ಎಲ್ಲ ಜಾತಿಗಳಿಗೂ ಇವರು ಗೊಂದಲವನ್ನು ಮಾಡಿದ್ದಾರೆ. ಇವರು ಕೈಗೊಂಡಿರೋ ತೀರ್ಮಾನದಿಂದ ರೈಟ್ ಇರಲಿ, ಲೆಫ್ಟ್ ಇರಲಿ, ಬಂಜಾರ, ಬೋವಿ, ಕೊರಚ, ಕೊರ್ಮ ಇರಲಿ, ಅದೇ ರೀತಿ ಅಲೆಮಾರಿ ಸಮುದಾಯ ಇರಲಿ, ಯಾವ ಗುಂಪುಗಳು ಕೂಡ ತೃಪ್ತಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ಈ ಸರ್ಕಾರನ ಒತ್ತಾಯ ಮಾಡ್ತಾರೆ. ಇನ್ನೇನು 2ರಿಂದ 3 ದಿನದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೆದಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಕೂಡ 2 ಗುಂಪು ಮಾಡ್ಕೊಂಡಿದ್ದಾರೆ. ಒಂದು ಬೇಕು ಅನ್ನತ್ತೆ, ಒಂದು ಬೇಡ. ಅಂದರೆ ಜನರನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದೆಯಾ ಕಾಂಗ್ರೆಸ್ ಶಾಸಕರು? ಒಂದು, ಈ ಸರ್ಕಾರಕ್ಕೆ SC STಗಳಿಗೆ ನ್ಯಾಯವನ್ನು ಕೊಡುವಂತಹ ಇಚ್ಛೆ ಇಲ್ಲ. ಬೇಕಂತ ಹೇಳಿ ಮೂಗಿಗೆ ತುಪ್ಪವನ್ನು ಸವರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ಕೊಟ್ಟಿದೆ. ಆ ಎಂಪೆರಿಕಲ್ ಡಾಟಾವನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ 3 ವರ್ಷ ಆದರೂ ನಿರ್ಲಕ್ಷ್ಯವನ್ನು ತೋರಿದೆ, ವಿಳಂಬವನ್ನು ತೋರಿದೆ. ಇದರ ಹಿಂದೆ ಉದ್ದೇಶ ಏನು ಅಂದರೆ SC STಗಳಿಗೆ ಅನ್ಯಾಯವನ್ನು ಮಾಡುವುದು. ಕೊನೆಯ ಪ್ರಶ್ನೆ ಸರ್, ಈಗ ಮುಂದಿನ ವರ್ಷ ಏನು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆ ನಡೆಸುತ್ತೆ ಜಾತಿ ಇದ್ದು, ಅದ್ರ ಮೇಲ್ಗಡೆ ವೇದಿಕೆಯಲ್ಲಿ ಕೂಡ ಒಂದು ಘೋಷಣೆ ಆಯ್ತು. ಅದ್ರ ಬಗ್ಗೆ ಏನು ಹೇಳ್ತಾರೆ? ನೋಡಿ, 2027ಕ್ಕೆ ಕೇಂದ್ರ ಸರ್ಕಾರ ಸೆನ್ಸಸ್ಸನ್ನು ಮಾಡೋದಿದೆ. ಆ ಮೂಲಕ ಎಂಪೆರಿಕಲ್ ಡಾಟಾವನ್ನು ಸರಿಯಾಗಿ ಪಡಿಬೇಕು ಅಂತೇಳಿ ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಸರ್, ಕೊನೆಯ ಪ್ರಶ್ನೆ, ನೀವು ವೇದಿಕೆಯಲ್ಲಿ ಹೇಳಿದ್ರಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನೀವು ಪಕ್ಷದ ರೂಪದಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ? ಇದ್ರಿ ನೋಡಿ, ಭಾರತೀಯ ಜನತಾ ಪಕ್ಷ ಬಂಜಾರ, ಬೋವಿ, ಕೊರಚ, ಕೊರ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಿತ್ತು. ಅದೇ ರೀತಿ ಎಡಪಂಗಡಕ್ಕೆ, ಬಲಪಂಗಡಕ್ಕೂ ನ್ಯಾಯ ಕೊಟ್ಟಿತ್ತು, ಅಲೆಮಾರಿ ಸಮುದಾಯಕ್ಕೂ ನ್ಯಾಯ ಕೊಟ್ಟಿತ್ತು. ಈ ಸರ್ಕಾರ ಆ ನ್ಯಾಯವನ್ನು ಕೊಡುವಲ್ಲಿ ಸೋತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.